ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮ ಮುಂದುಗಡೆ ಸಿಹಿ ಮಾತುಗಳನ್ನ ಆಡ್ತಾರೆ ನಿಮ್ಮ ಮಿತ್ರರು, ನಿಮ್ಮ ಬಂಧು ಬಳಗಗಳು. ನಿಮ್ಮ ಹಿಂದೆ ವಿಷದ ಮಾತುಗಳನ್ನೇ ಆಡ್ತಾರೆ. ಬಹುಶಃ ಇದು ಎಲ್ರಿಗೂ ಗೊತ್ತಿರೋಂಥದ್ದು. ಯಾರು ಎಷ್ಟು ಚೆನ್ನಾಗಿ ಸಿಹಿಯಾದ ಮಾತುಗಳನ್ನು ಆಡ್ತಾರೋ ನಿಮ್ಮ ಬೆನ್ನ ಹಿಂದೆ, ನಿಮ್ಮ ಹಿಂದೆ ಏನೇನೋ ಹುನ್ನಾರವನ್ನು ಮಾಡ್ತಾ ಇರ್ತಾರೆ. ನಿಮ್ಮನ್ನು ಕೆಡವಕ್ಕೆ, ನಿಮ್ಮ ಕಾಲು ಎಳೆಯಕ್ಕೆ, ನಿಮ್ಮನ್ನ ಮುಂದೆ ಹೋಗಕ್ಕೆ ಬಿಡೋದೇ ಇಲ್ಲ. ಅದಕ್ಕಾಗಿ ನಿಮಗೆ ಸಿಹಿಯೋ ಕಹಿಯೋ ಅದು ಯಾವ ರೀತಿಯಾದ್ರೂ ಇರಲಿ, ನೀವು ಮುನ್ನುಗ್ಗೋ ಛಲ ಇಟ್ಕೊಂಡು ಇವತ್ತು ನಾನು ಹೇಳಿದಾಗೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಚೇಂಜ್ ಮಾಡಿ. ಎಲ್ರಿಗೂ ಅಲ್ಲ, ತುಂಬಾ ಚೆನ್ನಾಗಿ ನಡೀತಾ ಇರುತ್ತಲ್ಲ ಅವ್ರದ್ದು ಬೇಡ, ಯಾಕೋ ನನ್ನ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಸರಿಯಾಗಿ ಆಗ್ಲಿಲ್ಲ ಅನ್ನೋಂಥವ್ರು ಬಹುಶಃ ನಿಮ್ಮ ನ್ಯೂಮರಾಲಜಿ ಪ್ರಕಾರ ಅಥವಾ ನೀವು ಈ ಮೊದಲು ಮಾಡ್ಕೊಂಡಿರ್ತಕ್ಕಂಥ ದಿನಶುದ್ಧಿ ಸರಿ ಇಲ್ಲದೆ ಯಾವ ಡೇಟ್ ಅಲ್ಲಿ ಮಾಡಿದ್ರು ಗೊತ್ತಿಲ್ಲ ನನಗೆ. ಅದಕ್ಕಾಗಿ ಈ ದಿನ ಯಾರು ನೋಡ್ತಿರ್ತೀರೋ ಪ್ರೀತಿಯ ಬಂಧುಗಳು, ನನ್ನ ಅಕೌಂಟ್ ತುಂಬಾ ವರ್ಷಗಳಿಂದ ಮಾಡಿದ್ದೀನಿ, ಏನೋ ಅದರಲ್ಲಿ ಇಲ್ಲವೇ ಇಲ್ಲ ಅನ್ನೋರು ಈ ದಿನ ಬದಲಾಯಿಸಿ ನೋಡಿ. ನಿಮ್ಗೆ ಇಷ್ಟವಾದ ಅಕೌಂಟ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರ್ಯಾರು ಯಾವ ನಕ್ಷತ್ರವನ್ನು ಯಾವ್ದು ನೋಡ್ತಿರ್ತೀರೋ ಅದಕ್ಕೆ ನಿಮಗೆ ಇಷ್ಟ ಆಗ್ತಕ್ಕಂತಹದನ್ನ ಮಾಡಿಕೊಂಡಾಗ ಅತ್ಯಂತ ಶುಭದ ಫಲವನ್ನ ಕಾಣ್ತೀರಿ. ಎಳನೀರನ್ನ ದಾನ ಮಾಡಿ, ಈ ಒಣ ಕೊಬ್ಬರಿಯನ್ನ ಮನೆಗೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಳನೀರನ್ನ ಯಾರಿಗಾದ್ರೂ ವೃದ್ಧರಿಗೋ ಕುಡಿಲಿಕ್ಕೆ ನಿಮ್ಮ ಮಿತ್ರರಿಗೋ ಕೊಡ್ತಾ ಬನ್ನಿ. ಶಿವನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಇನ್ನು ನೀವು ಬರೋವಾಗ ಮಾತ್ರ ಒಣ ಕೊಬ್ಬರಿಯನ್ನು ಮನೆಗೆ ತನ್ನಿ. ಆಗ್ತಕ್ಕಂಥ ಚಮತ್ಕಾರವನ್ನ ನೀವು ಗಮನಿಸ್ತೀರಿ. ಇವತ್ತು ಮಹಾವಿಷ್ಣುವಿನ ಕುರಿತು ಕೂಡ ಪ್ರಾರ್ಥನೆ ಮಾಡಿ. ಮಹಾವಿಷ್ಣುವಿನ ಕುರಿತು ಪ್ರಾರ್ಥನೆ ಮಾಡು ಅಂತಂದ್ರೆ ಅಲ್ಲಿ ಲಕ್ಷ್ಮಿ ಕೂಡ ಇನ್ಕ್ಲೂಡ್ ಆಗಿರುತ್ತಾಳೆ ಅಂತ. ಅದಕ್ಕಾಗಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀ ಲಕ್ಷ್ಮೀ ಜನಾರ್ದನಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ತಾ ಇವತ್ತು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ನೋಡಿ. ಬಹುಶಃ ಇದಕ್ಕೂ ನಿಮ್ಮ ವ್ಯಾಪಾರಕ್ಕೂ ಸಾಮ್ಯತೆ ಇದೆ. ಅತ್ಯಂತ ಶೀಘ್ರದ ಲಾಭವನ್ನ ನೀವು ಕಾಣ್ತೀರಿ. ಶಿವಂಬುಯ ಒಳಿತಾಗ.